ತಗೊಳ್ರಿ ಟೀ. ಮದ್ವೆ ಆಗಿ ಇಷ್ಟು ವರ್ಷಕ್ಕೆ ಇವತ್ತೇ ಕರೆಕ್ಟಾಗಿ ರೇಷನ್ ತಂದಿರೋದು. ಒಂದಲ್ಲ ಒಂದು ಬಿಟ್ಟು ಬರೋದು, ನಾ ಹೇಳಿದ್ ಬಿಟ್ಟು ಬೇರೆ ಏನಾರ ತರೋದು, ಇದೇ ಮಾಡ್ತಿದ್ರಿ ನೀವು. ಅಂದಂಗೆ ಇವತ್ತೇನು ಸ್ಮೆಲ್ಲೇ ಬತ್ತಿಲ್ಲ. ನೀವೇ ಕುಡ್ದಿಲ್ಲೋ ಇಲ್ಲ ಕುಡ್ಸೋರು ಸಿಕ್ಕಿಲ್ವೋ? ಏನು ಹೋಗುತ್ನಾಗ ಕೊಟ್ಟಿ ರೊಕ್ಕನಾಗ ತುಂಬ ಕುಡಿ ಅಂತೇಳಿ ಸಂತಿಗೆ 2 ಕಡಿಮೆ ಕೊಟ್ಟಿ ಮತ್ತು ಅಲ್ಲ ಏನು ತಿಳಿದೆ ನಾನು ಬರೀ ಹಿಂಗೆ ಚಿಟ್ಟಿಗೊಳಿದ್ರೆ ಸಾಕು ಫುಲ್ ಪಾಯಿಂಟ್ ತೊಗೊಂಬರ್ತಾರೆ ದೋಸ್ತರ. ಇಂಥ ಡೌಗಳಿಗೇನು ಕಮ್ಮಿ ಇಲ್ಲ. ಬಂದ್ರೆ ಇನ್ನು ಯಾರು ಬರ್ತಾರೆ ಹೇಳು? ಆ ಮನೆ ಆಳ್ ನನ್ನ ಮಗನೇ ಬರಬೇಕು. ಈಗ ತಾನೇ ದೊಡ್ಡದಾಗೇನೋ ಹೇಳ್ದಲ್ಲ, ಚಿಟಿಕೆ ಹೊಡೆದ್ರೆ ಒಂದು ಬಾಟ್ಲು ಎಣ್ಣೆ ತರಿಸ್ತೀನಿ ಅಂತ. ಅದೇ ಥರ ಚಿಟಿಕೆ ಹೊಡೆದು ಅರ್ಧ ಲೀಟ್ರ್ ಹಾಲು ತರಿಸು ನೋಡೋಣ ನಿನ್ನ ಯೋಗ್ಯತೆಗೆ. ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋಕೋಬೇಡ. ನನಗೆ ಬೇಕಾದ್ರೆ ಚಿಟಿಕೆ ಹೊಡಿತೀನಿ. ಈಗ ನಿನಗೆ ಹಾಲು ಬೇಕಲ್ಲ, ಹೋಗು ತೊಗೊಂಬರೋಗು. ನಿನ್ನ ಬಂಡವಾಳ ಎಲ್ಲ ನನಗೆ ಗೊತ್ತು ತಗ. ನಿನ್ನ ಬರೀ ಬಿಲ್ಡಪ್ ಮಾತುಗಳು. ಸಹ ನನಗೊಂದು ಮಾತು ಹೇಳಿ, ಈಗಿನ ಜನ್ರೇಷನ್ಗೆ ಬರೀ ಬಿಲ್ಡಪ್ ಬೇಕು. ಕಿಶಾಗ 100 ರೂಪಾಯಿ ಕಡೆ ಐತಿ, 1000 ರೂಪಾಯಿದಾಗ ಬಿಲ್ಡಪ್ ಕೊಡ್ಬೇಕು, ಅವಾಗ ನಮಸ್ಕಾರ ಮಾಡ್ತಾರೆ. ಒಂದು ವಿಷಯ ಹೇಳಿ ನಿಂಗೆ, ನೀನು ನೋಡಕ್ಕೆ ಬಂದಾಗ ನಿಮ್ಮ ಅಪ್ಪನ ಮುಂದೆ ಬಿಲ್ಡಪ್ ಕೊಟ್ಟಿನಿ, ಅದಕ್ಕೆ ನಿಮ್ಮ ಅಪ್ಪ ನಿನ್ನ ನನಗೆ ಕೊಟ್ಟ. ಇಷ್ಟೇ ಜೀವನ, ಬಿಲ್ಡಪ್ ಇರ್ಬೇಕು ಯಾವತ್ತು. ಹಿಂಗೆ ದೊಡ್ಡ ದೊಡ್ಡ ಬಿಲ್ಡಪ್ ಕೊಟ್ಟು ನಮ್ಮ ಅಪ್ಪನ್ನು ಬಕ್ರ ಮಾಡಿದೆ, ನನ್ನೂ ಬಕ್ರ ಮಾಡಿದೆ. ನನಗೆ ಅಷ್ಟೈತೆ ಇಷ್ಟೈತೆ ಅಂತಲೂ ಬಿಲ್ಡಪ್ ಕೊಟ್ಟು ಇಲ್ಲಿ ನೋಡಿದ್ರೆ ಬಾಡಿಗೆ ಮನೆಗೆ ತಂದಿಟ್ಟಿದ್ಯಾ. ಸಹಣ, ಒಂದು 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಂತಾರ. ಬರೀ ನಮ್ಮ ಕಡೆಯವ್ರ 3 ಸುಳ್ಳು ಹೇಳ್ಯಾರ. ಏನೇನು ಈಗೇನ ನಿಂಗೆ ಸ್ವಂತ ಮನೆ ಬೇಕಲ್ಲ, ಸ್ವಲ್ಪ ದಿವಸ ವೇಟ್ ಮಾಡ, ಎಲ್ಲ ಆಗ್ತೈತಿ. ಹಿಂಗೆ ಸಮಾಧಾನ ಹೇಳಿ ಹೇಳಿನೇ ಇಷ್ಟು ವರ್ಷ ಆಯಿತು. ಇನ್ನು ಸಾಯೋ ತಕ್ಕಾದ್ರೂ ನೀ ಏನು ಮನೆ ಕಟ್ಟೋ ಅಂತೋನಲ್ಲ. ಅಟ್ಲೀಸ್ಟ್ ಆ ಸಂಘದಲ್ಲಿ ಲೋನ್ ತಗ್ಸಿದೆಯಲ್ಲ ಅದನ್ನಾರ ಕಟ್ಟು. ಅದು ಸರಿ, ಇವತ್ತೇನು ದಿನ ಅನ್ನೋದೇನಾದರೂ ಗೊತ್ತಾಯ್ತಾ ನಿಮಗೆ? ಇವತ್ತು ಮಂಗಳವಾರ ಐತಿ. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಐತೆ, ಅದು ನೆನಪಿಲ್ವಾ ನಿಮಗೆ? ಜೀವನ ನಡೆದ್ರೆ ಕೆಟ್ಟ ಘಟನೆನ ಇವತ್ತು ನೆನಪಿಟ್ಟು ಹೋಗೋಂತ ದೊಡ್ಡವ್ರು ಯಾರು, ಅದಕ್ಕೆ ನೆನಪಿಲ್ಲ. ಇಂಥ ಮಾತಿಗೇನಿಲ್ಲ. ಎದ್ದು ಬೇಗ ಜಲ್ದಿ ರೆಡಿ ಆಗ್ರಿ, ಹೋಗೋಣ ದೇವಸ್ಥಾನಕ್ಕೆ. ಒಂದು 10 ನಿಮಿಷ ನಮ್ಮ ದೋಸ್ತಿ ಭೇಟಿಯಾಗಿ ಬರ್ತೀನಿ, ಆಮೇಲೆ ಹೋಗೋಣ. ಕುಡ್ಕೊಂಡೇನಾದ್ರೂ ಬಂದ್ರಿ ಸಾಯಿಸೇ ಬಿಡ್ತೀನಿ ಇವತ್ತು. ಅದಕ್ಕೆ ಕರ್ಕೊಂಡು ಹೊಂಟಿಲ್ಲ ಮತ್ತೆ. ಏನಂದ್ರಿ? ಏನಿಲ್ಲ, ಬರ್ತೇನೆ 10 ನಿಮಿಷ. ಬೇಗ ಬರ್ರಿ. ಅಕ್ಕ 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 ಏನು ಮಾಡತ್ತಿ ಅಕ್ಕ? ಈಗ ಯಾರು ಬಂದ್ರಪ್ಪ? ಓ ವಿಕಾಸ್, ನೀನಾ? ಏನು ಇಷ್ಟು ದೂರ ಬಂದ್ಬಿಟ್ಟೆ? ಎಲ್ಲ ಆರಾಮ? ನಾ ಆರಾಮ್ದೇನಕ್ಕ, ನೀ ಆರಾಮದಿಲ್ಲ? ಅಂದಂಗ ಅಂಗಡಿ ಕಡೆ ಯಾಕೆ ಬಂದಿಲ್ಲ? ಚಿನ್ನದ ರೇಟ್ ನೋಡಿದ್ರೆ ಗಗನಕ್ಕೇರೈತೆ. ಅಂಗಡಿ ಕಡೆ ಬರೋದಿರ್ಲಿ, ತಲೆ ಹಾಕು ಮಲ್ಗಂಗಿಲ್ಲ. ಅದ್ ಸರಿ, ಭಾಳ ದಿನ ಆದ್ಮೇಲೆ ಬಂದಿದ್ಯಲ್ಲ, ಏನಾದ್ರೂ ಕೆಲಸ ಇತ್ತಾ? ಅಕ್ಕ, ಈ ನಕ್ಲಿಸ್ ನಿಂದೆ ನೋಡು. ಹೌದು, ಇದು ನಂದೆ. ನಿಮ್ಮ ಅಂಗಡಿಗೆ ಹೆಂಗ್ ಬಂತು? ಯಾರೋ ಅಂಗಡಿಗೆ ಒತ್ತಿ ಇಡಕ್ ಬಂದಿರಕ್ಕ ಇದನ್ನ, ಮತ್ತೆ ಅನ್ನಾಗ ಡೌಟ್ ಬಂತು, ಅದಕ್ಕೆ ಅನ್ನ ನನ್ನ ಕಳ್ಸನು ನಿಮ್ದೇನ ಅಲ್ಲತ್ತ ನೋಡಕ್ಕ. ಅಯ್ಯೋ, ಇದು ನಂದೇ ನೆಕ್ಲೆಸು, ನಿಮ್ಮ ಅಂಗಡಿಲೇ ಮಾಡಿಸಿದ್ದು. ಅದಕ್ಕ ಅನ್ನಾಗ ಡೌಟ್ ಬಂದಿತ್ತು, ಅದಕ್ಕೆ ಕಳ್ಸಾನ. ಇಲ್ಲ, ನನ್ನ ಗಂಡಂದೆ ಕಿತಾಪತಿ. ಅವನಿಗೆ ಕುಡಿಯಕ್ಕೆ ಕಾಸು ಕೊಟ್ಟಿರಲಿಲ್ಲ, ಅದಕ್ಕೆ ತಂದ ಅಲ್ಲಿ ಒತ್ತೆ ಇಟ್ಟಿದ್ದಾನೆ. ಅಕ್ಕ, ನಿನ್ನ ಗಂಡ ಬರಲಾಗಿದ್ದ, ಬೇರೆದವ ಯಾವ ಬಂದಿದ್ದ? ಬೇರೆದವನು? ನೋಡಕ್ ಹೆಂಗಿದ್ದವನು? ಅವ ನಂಗೆ ಪರಿಚಯ ಅಕ್ಕ. ಒಂದು ಫೋಟೋ ಈಗ ತೋರ್ಸಂತರಿ ಅಕ್ಕ. ಇವ ನೋಡ್ಕ. ಇವನ ಅಕ್ಕ, ಗೊತ್ತಾ ನಿಂಗ ಅವ? ಹಾ, ಗೊತ್ತು. ನಾ ಆಮೇಲೆ ಬಂದು ನಿಮ್ಮ ಅಣ್ಣನ ಭೇಟಿ ಆಗ್ತೀನಿ. ಟೀ ಕುಡ್ಕೊಂಡು ಹೋಗುವಂತೆ. ಅಕ್ಕ ಬೇಡ, ಅಂಗಡಿಯಾಗ ಕಸ್ಟಮರ್ ಇರ್ತಾರು, ನಾ ಹೋಗ್ತೇನೆ. ಹಾ ಸರಿ ಅಪ್ಪಿ, ಬರ್ತೀನಿ ತಗೋಣ. ಹಾ ಅಕ್ಕ. ಇದೆಲ್ಲ ನನ್ನ ತಮ್ಮ ಮಾಡಿದ್ನ, ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಏಂತಕ್ಕೋಸ್ಕರ ಹಿಂಗೆ ಮಾಡ್ದ ಇವನು? ಓ, ದುಡ್ಡಿನ ಆಸೆಗೋಸ್ಕರನೇ ಇದೆಲ್ಲ ಮಾಡಿದ್ದಾನೆ. ಸುಮ್ಮನೆ ನನ್ನ ಗಂಡನ ಮೇಲೆ ಅನುಮಾನ ಪಟ್ಟೆನ. ನನ್ನ ಗಂಡ ಕುಡ್ಕಾನೆ, ಆದರೆ ಮೋಸ ಮಾಡೋ ಅಂಥವನಲ್ಲ. ಇವನ್ ಮಾತು ಕಟ್ಕೊಂಡು ನನ್ನ ಗಂಡನ ಮೇಲೆ ಅನುಮಾನ ಪಟ್ಟೆ. ದೇವ್ರೆ, ಸದ್ಯ ಇಷ್ಟು ಬೇಗ ತಿಳಿಸಿದ್ಕೆ ಒಳ್ಳೇದಾಯ್ತು, ಇಲ್ಲಾಂದರೆ ಎಲ್ಲರನ್ನೂ ಕಳ್ಕೊಬಿಡ್ತಿದ್ದೆ. ದೋಸ್ತ, ಅಡ್ವಾನ್ಸ್ ರೆಸ್ಟ್ ಇನ್ ಪೀಸ್ ಅದೇ ವಾಟ್ಸಪ್ದಾಗ ಟೈಪ್ ಮಾಡಿಡ್ಲ ನೀಗ? ನೀ ಏನು ಮರಾಯ? ಸುಮ್ ಕಾಡಕತ್ತೇನೋ. ಅಕ್ಕೆರೆ ರೇಡಿಯೋಗೂ ಹೋಗೋಣ ಅನ್ನತ್ತಾಳ. ಅಲ್ಲಿ ಏನಾಗುತ್ತೋ ಗೊತ್ತಾವತ್ತು ನನಗರೆ. ಭಾಳ ಅಂಜಿಕೆ ಬರಾಯ್ತು. ಅದಕ್ಕೆ ಯಾಕೆ ವಿಚಾರ ಮಾಡತ್ತೇನೋ? ನಾ ಅದನ್ಲ ಹ್ಯಾಂಡ್ ಕೈ ಕೊಟ್ಟು ಹೋಗ್ಬೋದು, ಲವರ್ ಕೈ ಕೊಟ್ಟು ಹೋಗ್ಬೋದು, ಮಕ್ಕಳು ಕೈ ಕೊಟ್ಟು ಹೋಗ್ಬೋದು, ಆದ್ರೆ ದೋಸ್ತರ ಯಾವತ್ತೂ ಕೈ ಕೊಟ್ಟು ಹೋಗಲ್ಲ. ನಾ ಇರ್ತೇನೆ ತಗೊಂಡು ನಿನ್ನ ಜೊತೆ, ಏನಾಗಂಗಿಲ್ಲ, ಅಂಜಕ್ಕೆ ಹೋಗ್ಬೇಡ. ರೊಕ್ಕದ ಸಂಬಂಧ ಮನುಷ್ಯ ಯಾವ ಲೆವೆಲಿಗೆ ಐತೆ ನೋಡಿಗ. ಅಲ್ಲ, ನನ್ನ ಹೆಂಡತಿ ಯಾಕೆ ಹಿಂಗೆ ವಿಚಾರ ಮಾಡತ್ತಳ ತಿಳ್ವತ್ತು ನನಗರೆ. ಅದ ಏನು ತಿಳಿವತ್ತು ನನಗೂ. ನಾನು ಥೋಡೆ ದಿವಸ ನೋಡತ್ತೀನಿ ಇನ್ಸ್ಟಾಗ್ರಾಮ್ದಾಗ, ಬರೀ ಇಂಥವ ಬರತ್ತಾವು. ಆದರೂ ನಿನ್ನ ಹೆಂಡತಿ ಹಂಗಲ್ಲ ಅನ್ಸಾಯಿತು ನನಗೆ.
ನೋಡೋಣ ಒಂದು ಜರ ಸಮಾಧಾನ ಕೂತು ವಿಚಾರ ಮಾಡೋಣ ಇನ್ನೊಂದ್ಸಲ. ಆ ನಕ್ಲೇಸ ಎಲ್ಲಿಟ್ಟ ನಂಗೆ ಗೊತ್ತಿಲ್ಲ. ನೋಡ್ರಿ ಕುಡಿಯಾಕೆ ನಾನು ತೊಗೊಂಡೋಗಿನಿ, ತುಡುಗು ಮನೆ ನನ್ನ ಮ್ಯಾಗ ಕೇಳ. ದಿನ ರಾತ್ರಿ ಇದೇ ಜಗಳ ಬರೀ. ನನಗೂ ಸಾಕಾಗೈತಿ. ಇವತ್ತೆಲ್ಲ ಹೇಳಿ ಸುಮ್ಮ ಅಕ್ಕಿನ ಡೈವರ್ಸ್ ಮಾಡೋದಿನ ಅಷ್ಟು ನಾ. ಏ ದೋಸ್ತ ಹಂಗೆಲ್ಲರೇ ಮಾಡಿ ಜರ ಸಮಾಧಾನಲಿ ಇರ. ಏನಾಗೈತಿ ಹೆಂಗ ಎಂತ ಅಂತೇಳಿ ನೋಡುನು. ನಿನಗೆ ಏನೋ ಆಗಕ್ಕೆ ನಾ ಬಿಡಂಗಿಲ್ಲ, ನಾ ಇರ್ತಾನೆ ನಿನ್ನ ಸಂಗಾಟ, ವಿಚಾರ ಮಾಡಬೇಡ. ರೆಡಿಯಾಗಿ ಫೋನ್ ಹಚ್ತೇನೆ, ಅಲ್ಲೇ ಬಂದ್ಬಿಡು. ಆಯ್ತು ಹುಷಾರ. ಸಹನ ನೀ ಯಾವಾಗ ಬಂದಿ? ನೀವು ನನಗೆ ಡೈವರ್ಸ್ ಕೊಡ್ತೀನಿ ಅಂತ ಯೋಚನೆ ಮಾಡ್ಬೇಕಾದ್ರೇ ಬಂದೆ. ಏ ನಾ ಯಾವಾಗ ಹಂಗಂದೆ ಮರೆ? ಇಲ್ಲ ಅಂಥದ್ದೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ಡೈವರ್ಸ್ ಕೊಡಂಗಿಲ್ಲ ನಾನು ಹಿಂಗೆ. ಇಲ್ಲ ರೀ, ನನಗೆಲ್ಲ ಗೊತ್ತಾಯ್ತು, ನಂದೇ ತಪ್ಪು. ಇನ್ನೊಬ್ರು ಮಾತು ಕೇಳಿ ನನ್ನ ಸಂಸಾರನೇ ಹಾಳು ಮಾಡೋಕೆ ಹೊರಟಿದ್ದೆ ನಾನು. ಇನ್ನು ಮುಂದೆ ಹಂಗೇನು ಮಾಡೋಕ್ಕೋಗಲ್ಲ. ಸಹನ ನೀ ಏನು ಹೇಳ್ದೆ ಹಂಗೆ ಒಂದು ತಿಳಿಯವತ್ತ. ಆಮೇಲೆ ಇನ್ನೊಂದು ತಿಳ್ಕೊ, ನಿನ್ನ ನಕ್ಲೇಸ ನಾ ತುಡುಗು ಮಾಡಿಲ್ಲ, ಅದಕ್ಕೂ ನಂಗೆ ಏನೂ ಸಂಬಂಧ ಇಲ್ಲ. ಸುಮ್ಮನೆ ನನ್ನ ಮ್ಯಾಗ ಸಂಶಯ ಮಾಡತ್ತೀನಿ ನಾನು. ರೀ, ಕದ್ದಿದ್ದು ಯಾರು ಅನ್ನೋದು ಗೊತ್ತಾಯ್ತು. ಇಷ್ಟಕ್ಕೆಲ್ಲ ಕಾರಣ ನನ್ನ ತಮ್ಮನೇ, ಅವನದೇ ಇದೆಲ್ಲ ಕೆಲಸ. ಇಷ್ಟು ದಿನ ಆಗಿದ್ದಾಗೋಯ್ತು. ಇನ್ನು ಮುಂದೆ ನೀವು ಏನು ಮಾಡಿದ್ರು ನಾ ಏನೂ ಕೇಳೋಕ್ಕೋಗಲ್ಲ. ನಿಮ್ಮ ಇಷ್ಟ ಬಂದಂಗೆ ನೀವು ಇರ್ರಿ. ಒಂದು ಹೆಣ್ಣಿಗೆ ಗಂಡ ಎಷ್ಟು ಮುಖ್ಯ ಅನ್ನೋದು ನನಗೆ ಇವತ್ತು ಅರ್ಥ ಆಯಿತು ರೀ. ಗಂಡ ಇಲ್ದಿರೋ ಹೆಣ್ಣಿಗೆ ಈ ಸಮಾಜದಲ್ಲಿ ನೋಡೋ ದೃಷ್ಟಿನೇ ಬೇರೆ. ಗಂಡ ಎಂತೋನೇ ಆಗಿರಲಿ, ಅವ್ನು ಕುಡ್ಕನೇ ಆಗಿರಲಿ, ಕುಂಟನೇ ಆಗಿರಲಿ, ಏನೇ ಆಗಿರಲಿ, ಗಂಡ ಅನ್ನೋನ್ ಜೊತೆ ಇದ್ದ ಅಂದರೆ ಆ ಹೆಣ್ಣಿಗೆ ಸಿಗೋ ಬೆಲೆನೇ ಬೇರೆ. ಇನ್ನು ಮುಂದೆ ನಾವು ನೆಮ್ಮದಿಯಾಗಿರೋಣ ರೀ. ಬರ್ರಿ ಮನೆಗೆ ಹೋಗೋಣ. ಸಹನ ನಿಂದು ಒಬ್ಬಕಿಂತ ತಪ್ಪಿಲ್ಲ, ನಂದು ತಪ್ಪೈತೆ. ದಿನ ಕುಡ್ಕೊಂಬಂದ್ರೆ ಯಾರು ಸಹಿಸ್ತಾರೆ ಹೇಳು ನೋಡು. ಇನ್ನು ಮೇಲೆ ನಾ ಯಾವತ್ತೂ ದಾರು ಕುಡಿಯಂಗಿಲ್ಲ. ನಾ ಹೇಳಿನಲ್ಲ ಪಾಪ ಹೆಣ್ಮಗಳು ಹಂಗಿಲ್ಲ ಅಂತೇಳಿ. ಸುಮ್ಮ ಆ ಹುಡುಗಿ ಮಗ ಏನ್ ಕೇಳ್ರಿ ಅನುಮಾನ ಪೈತಿ ನೋಡ. ಏನ ಈಗರೆಲ್ಲ ಸೆಟ್ಲ್ಮೆಂಟ್ ಐತಲ್ಲ, ಸುದ್ದ ಐತಲ್ಲ, ಇನ್ನು ಮುಂದೆ ಚಂದಂಗೆ ಬಾಳೆ ಮಾಡ್ರಿ. ನಡಿ ಮತ್ತೆ ಇದ ಖುಷಿಗೆ ಒಂದು 90 ಹೊಡೆದು ಬರ್ನು.